ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಗೆ ಕಿಡಿಗೇಡಿಗಳು ಸೇರಿಕೊಂಡು ಹೋರಾಟದ ದಿಕ್ಕು ತಪ್ಪಿಸಿರುವುದು ಸರಿಯಲ್ಲ ಅಂತ ಮಾಜಿ ಸಚಿವ ಹಾಲಪ್ಪ ಆಚಾರ್ ಆರೋಪಿಸಿದ್ದಾರೆ. ಯಲಬುರ್ಗಾ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತ ಟೀಕೆ ಮಾಡಿದ್ದಾರೆ. ಸತ್ಯಾಗ್ರಹ ನಡೆಸಿದ ಸೋನಂ ಅವರ ಮನೆಗೆ ತೆರಳಿ ಬೆಂಬಲ ಸೂಚಿಸುವ ಬದಲು ರಾಹುಲ್ ಗಾಂಧಿ ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿರುವುದು ಸಮಂಜಸವಲ್ಲ ಎಂದಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದೇ ಮೊದಲ ಬಾರಿಗೆ ನಡೆದಿಲ್ಲ. ಈ ಹಿಂದೆಯೂ ಕೂಡ ದೇಶದ ವಿವಿಧ ಭಾಗಗಳಲ್ಲಿ ಹಾಗೂ ರಾಜ್ಯದಲ್ಲಿ ಪಿಯುಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ಕೂಡ ಜರುಗಿದೆ. ಇಂತಹ ಘಟನೆಗಳಿಂದ ಪಾಠ ಕಲಿತು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದಿದ್ದಾರೆ. ಪ್ರಧಾನಿ ಮೋದಿ ಸಂಸತ್ನಲ್ಲಿ ಚರ್ಚೆಗೆ ಆಹ್ವಾನ ಕೊಟ್ಟಿದ್ದರೂ ಕಾಂಗ್ರೆಸ್ ಗಲಾಟೆ ಮತ್ತು ಗೊಂದಲ ಸೃಷ್ಟಿಸುವ ಕೆಲಸ ಮಾಡ್ತಾ ಇದೆ. ದೇಶದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನ ಹಾಳು ಮಾಡುವುದೇ ಕಾಂಗ್ರೆಸ್ನ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ನಡೆಸುವವರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಸಿದ್ಧವಿದೆ ಎಂದಿದ್ದಾರೆ. ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಕುರಿತು ಮಾತನಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲು 1 ವರ್ಷ ಪ್ರಯತ್ನ ನಡೆಸಿದ್ದು ಸಚಿವ ಸಂಪುಟ ರಚನೆಯಲ್ಲೂ ಕೂಡ ವಿಳಂಬವಾಗಿದೆ. ಕೇಂದ್ರ ಸರ್ಕಾರ ಕಳೆದ 14 ವರ್ಷಗಳಿಂದ ಪಾರದರ್ಶಕ ಆಡಳಿತ ಕೊಡ್ತಾ ಇದ್ದು ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಿಲ್ಲ ಎಂದು ಹಾಲಪ್ಪ ಆಚಾರ್ ಹೇಳಿದ್ದಾರೆ. ಇಂಡಿ ಮೈತ್ರಿಕೂಟದ ವಿರುದ್ಧ ವಾಗ್ದಾಳಿ ಮಾಡಿದ ಅವರು, ವಿದ್ಯಾರ್ಥಿಗಳ ಹೋರಾಟದಲ್ಲಿ ರಾಜಕೀಯ ಬೆರೆಸುವುದು ಸರಿಯಲ್ಲ. ದೆಹಲಿಯಲ್ಲಿ ಶಾಸಕರು ಬೀಡು ಬಿಟ್ಟಿದ್ದು ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳು ಕಾಣಿಸ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಆಡಳಿತ ದುರುಪಯೋಗವಾಗ್ತಾ ಇದ್ದು ಜನಪರ ಕೆಲಸಗಳು ಕೂಡ ಕಡೆಗಣನೆಯಾಗಿದೆ ಎಂದಿದ್ದಾರೆ. ಬಿಜೆಪಿ ಮಂಡಲ ಅಧ್ಯಕ್ಷ ಮಾರುತಿ ಹೊಸ್ಮನಿ ಮಾತನಾಡಿ, ಬರ ಪರಿಸ್ಥಿತಿ ಅಧ್ಯಯನಕ್ಕಾಗಿ ಬಿಜೆಪಿಯ 4 ತಂಡಗಳನ್ನು ರಚಿಸಿದ್ದು ರೈತರ ಸಮಸ್ಯೆಗಳ ಕುರಿತು ಅಧ್ಯಯನ ನಡೆಸ್ತಾ ಇದೆ ಎಂದಿದ್ದಾರೆ. ಶಾಸಕರ ಆಪ್ತರು ಭೂಮಿ ಖರೀದಿ ಮಾಡಿ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯ್ಕರವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಿಂದ ಆಕ್ರೋಶದ ಘಟನೆ ಕೂಡ ಜರುಗಿದೆ. ಮತ್ತು ಕೆಲವೊಂದು ಅದರ ಜವಾಬ್ದಾರಿ ಹೊತ್ತಂತ ಸಂಬಂಧಪಟ್ಟವರ ಆಗಿರ್ತಕ್ಕಂಥ ಗಂಭೀರವಾದಂಥ ತಪ್ಪಿಗೆ ಇವತ್ತು ರಾಷ್ಟ್ರದ ರಾಜಧಾನಿಯಲ್ಲಿ ಬಹುಶಃ ಸುಮಾರು 26 ದಿನ ಉಪವಾಸವನ್ನು ಕೈಗೊಂಡಿರ್ತಕ್ಕಂಥ ಅಲ್ಲಿಯ ವಿದ್ಯಾರ್ಥಿಗಳು ಮತ್ತು ಅದರಲ್ಲಿ ನಾಯಕರಾದಂಥ ಒಬ್ಬ ಸೋನಂ ವಾಂಚುಕ್ ಅವರು ಇವತ್ತು ಅವರು ಕೂಡ ತಮ್ಮ ಉಪವಾಸವನ್ನು ಮಾಡಿ ತಗೊಂಡು ನಾವು ನೋಡ್ತಾ ಇದ್ದೀವಿ. ಸಹಜವಾದಂಥ ಹೋರಾಟ ಬೇಕು. ತಪ್ಪಾದಂಥ ಸಂದರ್ಭದೊಳಗೆ ಅದನ್ನು ಸರಿ ಮಾಡಿಕೊಳ್ಳಿಕ್ಕಾಗಿಯೇ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟಕ್ಕಿರ್ತಕ್ಕಂಥ ಬೆಲೆ. ಹೋರಾಟವನ್ನು ವಿದ್ಯಾರ್ಥಿಗಳು ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ಬೆಳವಣಿಗೆಗಳನ್ನು ನಾವೆಲ್ಲರೂ ಕಂಡಿದ್ದೀವಿ. ಸುಮಾರು 5-6 ದಿನದ ಹಿಂದೆ ನಡೆದಂಥ 20ನೇ ತಾರೀಕು ನಡೆದಂಥ ಗಲಭೆ ಇವತ್ತು ಸಂಸತ್ತಿಗೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಹೇಳಿಕೆ ಕೊಟ್ಟು ಅಲ್ಲಿ ಸುಮಾರು 400 ಕೇಡಿಗಳು ಅದರಲ್ಲಿ ಪಾಲ್ಗೊಂಡು ಮಾಡಿರ್ತಕ್ಕಂಥ ಅನಾಹುತವನ್ನು ನಾವೆಲ್ಲರೂ ಮಾಧ್ಯಮದ ಮೂಲಕ ಪ್ರತಿದಿನ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಾಗಿ ಹೋರಾಟ ಮಾಡ್ತಿರೋದ್ರಲ್ಲೇನು ತೊಂದರೆ ಇಲ್ಲ. ಶಾಂತಿಯುತವಾದಂಥ ಹೋರಾಟ ಮಾಡಲಿಕ್ಕೆ ಯಾವುದೋ ಅಭ್ಯಂತರ ಹೇಳಿದ್ರು. ಮೊನ್ನೆ ನೀವು ಸಂಸತ್ತಿನಲ್ಲಿ ಬನ್ನಿ, ಚರ್ಚೆ ಮಾಡಿ, ನೀವು ಸಮಯ ಹೇಳಿಕೆ ಕೊಡ್ತೀವಿ, ಪೂರ್ಣ ಅರ್ಥಪೂರ್ಣವಾದಂಥ ಚರ್ಚೆಯಾಗಿ ಇದಕ್ಕೊಂದು ಪರಿಹಾರ ಸಿಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಅವರಿಗೆ ಹೇಳಿದ್ರೆ ಅದು ಬೇಕಾಗಿಲ್ಲ. ಅವರಿಗೆ ಬರೀ ಗೊಂದಲ ಸೃಷ್ಟಿ ಮಾಡೋದು, ಈ ತೊಂಬರಾಟವನ್ನು ಆಡ್ತಕ್ಕಂಥದಕ್ಕೆ ಮಾತ್ರ ಕಾಂಗ್ರೆಸ್ ಇವತ್ತು ಸೀಮಿತ ಆಗೈತೆ ಅನ್ನೋದಕ್ಕೆ ನಾನು ಹೇಳಬೇಕಾಗುತ್ತೆ. ಇವತ್ತು ಸಂಸತ್ತಿನೊಳಗೆ ಚರ್ಚೆ ಮಾಡಿದ್ರೆ ಕುದುರಾಗ್ತಾ ಇರಲಿಲ್ಲ. 5 ದಿನದ ಸಂಸತ್ತನ್ನು ಪೂರ್ಣ ಪ್ರಮಾಣದಲ್ಲಿ ಹಾಳು ಮಾಡಿದಂಥ ಕಾಂಗ್ರೆಸ್ನವರು
ದೇಶಕ್ಕೆ ನ್ಯಾಯ ಕೊಡ್ತಾರ. ಯಾವುದಾದ್ರೂ ಒಂದು ಸಂದರ್ಭ ದುರ್ಘಟನೆ ಬಂದ್ರೆ ಅದಕ್ಕೆ ಪರಿಹಾರ ಅಂದ್ರೆ ಕುಂತು ಚರ್ಚೆ ಮಾಡಿ ಪರಿಹಾರ ಪಡ್ಕೊಂಡ್ರ ಪರಿಹಾರ ಅಂತಾರ. ಆದರೆ ಅದರಲ್ಲಿ ಯಾವತ್ತೂ ನಂಬಿಕೆ ಇರಲಾರ್ದಂಥ ಕಾಂಗ್ರೆಸ್ ಅವರು ಅಸಹಾಯಕರಾಗಿ ಈ ರೀತಿಯ ದೊಂಬರಾಟವನ್ನು ಮಾಡೋದು ನಾವೆಲ್ಲರೂ ಈ ದೇಶದ ಜನ ನೋಡ್ತಾ ಇದ್ದಾರೆ. ಇವತ್ತು ಏನಲ್ಲಿ ಕುಂತಿದ್ದಾರೆ ಜಂತರ್ ಮಂತರಲ್ಲಿ ಹೋರಾಟಕ್ಕೆ, ಅವ್ರಿಗೆ ಹಿಂದೆ ಯಾರಿದಾರ ಇವತ್ತು ನೀವೆಲ್ಲರೂ ಮಾಧ್ಯಮದ ಮೂಲಕ ನಾನೇ ತಿಳ್ಕೊಂಡಂಥ ವಿಷಯಗಳನ್ನ ಇವತ್ತು ಅನೇಕ ದೇಶಗಳಿಂದ ಇವ್ರು ಇವತ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರ. ಇವತ್ತು ಅವ್ರಿಗೆ ಏನಂದ್ರೆ ಅವ್ರು ಬೆಂತಾಡ್ತಾರ, ಹೋರಾಟಕ್ಕೆ ಅವ್ರು ಏನಂದ್ರೆ ಪ್ರಚೋದನೆ ಮಾಡ್ತಾರಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಶಾಂತಿಯನ್ನ ಕೆಡಿಸ್ಬೇಕು ಅನ್ನೋದನ್ನ ಅವರೆಲ್ಲರದ್ದು ಉದ್ದೇಶ. ಇದು ನ್ಯಾಯ ಪಡಿಬೇಕಾಗಿನ ಇವತ್ತು ಹೋರಾಟ ಅಲ್ಲ. ಈ ದೇಶದಲ್ಲಿ ಅಶಾಂತಿಯನ್ನ ಹುಟ್ಟಾಕ್ಲಿಕ್ಕೆ ಇದು ಒಂದು ನೆಪವನ್ನ ಮಾಡ್ತಕ್ಕಂಥ ಕಾಂಗ್ರೆಸ್ನವರು ಇದು ಕುಮ್ಮಕ್ ಕೊಡ್ತಾ ಇದ್ದಾರೆ. ಇವತ್ತು ಕುವೈತ್ನಿಂದ ಬರ್ತಕ್ಕಂಥದ್ದು, ದುಬೈನಿಂದ ಬರ್ತಕ್ಕಂಥದ್ದು, ಅನೇಕ ಮುಸ್ಲಿಂ ರಾಷ್ಟ್ರಗಳಿಂದ ಬರ್ತಕ್ಕಂಥ ಫಂಡಿಂಗು ಅಲ್ಲೊಬ್ಬ ಖಲಿಸ್ತಾನಿ ಹೇಳ್ತಾನೆ, ಇವತ್ತು ಅಮೆರಿಕದಾಗ ಕೂತ್ಕೊಂಡು $1 ಮಿಲಿಯನ್ $10,000 ಕೋಟಿಯನ್ನ ನಿಮಗನ ಕೊಡ್ತೀನಿ, ಈ ದೇಶವನ್ನು ತುಂಡು ತುಂಡು ಮಾಡ್ರಿ ಅಂತ ಹೇಳ್ತಾರೆ. ವಿಡಿಯೋ ನೋಡಕತ್ತೀವಿ. ಇದನ್ನ ಮಕ್ಕಳ ಭವಿಷ್ಯಕ್ಕಾಗಿ ಮಾತಾಡ್ತಕ್ಕಂಥ ಮಾತುಗಳು ಇವು. ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಈ ದೇಶದ ಐಕ್ಯತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಮಾತುಗಳು ಇವು. ಇದಕ್ಕೆಲ್ಲ ಕಾಂಗ್ರೆಸ್ನವರು ಇವತ್ತು ಏನಂದ್ರೆ ನೀರು ಹೇಳ್ತಾರೆ, ಕಾಂಗ್ರೆಸ್ನವರು ಇದು ಕುಮ್ಮಕ್ ಕೊಡ್ತಾರೆ ಅಂದ್ರೆ ಇವತ್ತು ಕಾಂಗ್ರೆಸ್ನವರು ಎಷ್ಟೊಂದು ದಿವಾಳಿ ಆಗ್ಯಾರ ಅನ್ನೋದನ್ನ ಇವತ್ತು ಸಾಬೀತುಪಡಿಸಕತ್ತೀರ. ಅದಕ್ಕೆ ಬಂಧುಗಳೇ, ಇವತ್ತು ನೀಟು ಎಷ್ಟೋ ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ಅತ್ಯಂತ ಕಠಿಣ ಕ್ರಮಗಳನ್ನೊಳಗೆ ನಮ್ಮ ಪ್ರಧಾನಮಂತ್ರಿಗಳು ಈಗಾಗಲೇ ಇವತ್ತು ವಿಧೇಯಕವನ್ನು ಮಂಡನೆಯನ್ನು ಮಾಡಲಿಕ್ಕೆ ಇವತ್ತು ತಯಾರಿದ್ದಾರೆ. ಇವತ್ತು ಈಗಾಗಲೇ ನಮ್ಮ ಮಾಧ್ಯಮದಲ್ಲಿ ಕೇಳಿವಿ 10 ವರ್ಷ ಸಜಾ, 10 ಕೋಟಿ ಇವತ್ತೇನಂದ್ರೆ ಪೆನಾಲ್ಟಿ, ಮತ್ತು ಅದಕ್ಕೆ ಪ್ರಚೋದನೆ ಮಾಡಿದವರು ಯಾರಿದ್ರು ಅವ್ರಿಗೂ ಕೂಡ ಕೋಟಿಗಟ್ಟಲೆ ಏನಾದರೂ ದಂಡವನ್ನು ಹಾಕಿ ಮುಂದೆ ಈ ಥರದ ಯಾವ ಮಕ್ಕಳಿಗೂ ಕೂಡ ಅನ್ಯಾಯ ಆಗಲಾರ್ದಂಥ ರೀತಿಯಲ್ಲಿ ಇವತ್ತು ಸುಧಾರಣೆಯನ್ನು ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬದ್ಧತೆಯನ್ನು ಇವತ್ತು ನಾವು ತೋರಿಸ್ತಾ ಇದ್ದೀವಿ. ಇವತ್ತು ನಮ್ಮ ಪ್ರಧಾನಿಗಳು ತೋರಿಸ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರು ಇವತ್ತು ಇಲ್ಲಿ ರಾಜ್ಯಕ್ಕೆ ನಾನು ಬಂದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪದವಿಗಾಗಿ ಇವತ್ತು 1 ವರ್ಷ ಹೋರಾಟ ಮಾಡಿದ್ರು. ಯಾವ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡಲಿಲ್ಲ. ಯಾವುದು ಕೆಲಸ ನಿಂತೋದು, ಎಲ್ಲಿಯೂ ₹1 ಅಭಿವೃದ್ಧಿಗಾಗಿ ಹಣ ಇಲ್ಲ. ಕೇವಲ ಜನರ ಮನಸ್ಸನ್ನ ಇವತ್ತು ಬೇರೆ ದಿಕ್ಕಿನ ಕಡೆಗೆ ತಗೊಂಡು ಹೋಗ ಮುಖ್ಯಮಂತ್ರಿ ಏನಂದ್ರೆ ಕೃಷಿ ಆಟನ 1 ವರ್ಷ ಕಳೆದ್ರು. ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 15 ದಿನ ಆದರೂ ಇನ್ನೂ ಕೂಡ ಇವತ್ತು ಪೂರ್ಣ ಪ್ರಮಾಣದ ಮಂತ್ರಿಮಂಡಲ ಮಾಡೋಕ್ಕಾಗಿಲ್ಲ ಅಂದ್ರೆ ಇವರು ಎಷ್ಟು ಇವತ್ತು ಅಸಹಾಯಕರಾಗ್ಯಾರ, ಎಷ್ಟು ಇವ್ರ ಹತ್ರ ಅಶಕ್ತರಾಗ್ಯಾರ. ಇವ್ರ ಹತ್ರ ಎಲ್ಲದಕ್ಕೂ ಹೈಕಮಾಂಡನ್ನ ಅಂತಲ್ಲಿ, ಆದ್ರೆ ಕಾಂಗ್ರೆಸ್ನವರು ಹೈಕಮಾಂಡ್ನಲ್ಲೇ ಇವತ್ತು ಏನಂದ್ರೆ ಮಂತ್ರಿ ಕರೆದಿ ಹೋಗ್ಯಾರ, ಹೇಗೋ ಗೊತ್ತಿಲ್ಲ. ಆದ್ರೆ ಇವತ್ತು ಇಲ್ಲಿ ನನ್ನ ತಾಲೂಕದ ಹಣೆ ಬರ ಏನೋ ಅರ್ಥ ಆಗಿಲ್ಲ. ಇವತ್ತು ಇಲ್ಲಿನೂ ಕೂಡ ಸುಮಾರು 2 ತಿಂಗಳು 3 ತಿಂಗಳಿಂದ ಶಾಸಕರು ಪತ್ತೇನೇ ಇಲ್ಲ, ಶಾಸಕರು ಅಡ್ರೆಸ್ಸೇ ಇಲ್ಲ. ಇವತ್ತು ನಾನು ಎಲ್ಲೋ ಬರೇ ಲಕ್ಷ ಕೋಟಿ ಹೇಳ್ತಕ್ಕಂಥ ಶಾಸಕರು ಇವತ್ತು ಎಲ್ಲಿ ನಾಪತ್ತೆಗಾರ ಹುಡುಕೆ ಬಂದ್ಕೊಡ್ರಿ ಅಂತೇಳಿ ಇವತ್ತು ನನ್ನ ಮಾಧ್ಯಮದವ್ರನ್ನ ಕೇಳಬೇಕಾಗೈತಿ. ಯಲಬುರ್ಗಾ ಶಾಸಕರು ಎಲ್ಲಿ ಅಂತೇಳಿ ಇನ್ನು ಇವ್ರು ಮಾಡ್ತಕ್ಕಂಥ ಕೆಲಸ ದೂರ ಉಳಿತು. ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಬರ್ತೀವಿ ಆನಂತರ. ಆದರೆ ಇಲ್ಲಿ ತಾಲೂಕರು ಕೂಡ ಇವತ್ತು ಪೂರ್ತಿ ಅಭಿವೃದ್ಧಿಯಿಂದ ಬರ್ಚಿಕೆ ಆಗಿದೆ. ಇವತ್ತು ಇಲ್ಲಿ ಆಡಳಿತ ಹೆಂಗೆ ದುರುಪಯೋಗ ಆಗೈತೆ ಅನ್ನೋದಕ್ಕೆ ನೀವು ಅನೇಕ ವಿಡಿಯೋದೊಳಗೆ ನೋಡ್ತೀವಿ. ಮಾನ್ಯ ಒಂದು ಕುದುರೆ ಮಂದಿ ಒಳಗೆ ಒಂದು ವಿಡಿಯೋ ನೋಡಿದ್ರು. ಯಾವ ಥರದ ದರ್ಪ ಒಬ್ಬ ಅಧಿಕಾರಿಗೆ ಅವನು ಏನು ಅನ್ನೋದೇ ಇಲ್ಲ ಆ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ. ಆದರೆ ಆ ವ್ಯಕ್ತಿ ಮೇಲೆ ಮಾಡ್ತಕ್ಕಂಥ ಆರೋಪ ನೋಡಿದ್ರೆ, ದೌರ್ಜನ್ಯ ನೋಡಿದ್ರೆ ಇದು ಪೊಲೀಸರ ಕ್ಷೇತ್ರ ಆಗೈತಿದು. ಪೊಲೀಸರು ಇವತ್ತು ಆಡಳಿತ ಮಾಡಕತ್ತಾರ. ಇವತ್ತು ರಾಯರೆಡ್ಡಿ ಆಡಳಿತ ಮಾಡಕತ್ತಿಲ್ಲ. ಪೊಲೀಸರು ಮತ್ತು ಅದರ ಕೈಯಿಂದ ಇರ್ತಕ್ಕಂಥ ಚೇಲಗಳ ಆಡಳಿತ ಆಗೈತಿ ಇವತ್ತು ಯಲಬುರ್ಗಾ ತಾಲೂಕದ ಆಡಳಿತ. ಇದು ದುರಂತ, ಯಲಬುರ್ಗಾದ ಜನರ ದುರಂತ. ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನು ಜನ ಬುದ್ಧಿನ ಪಾಠನ ಕಲಿಸ್ತಾರ. ಕಾಯ್ಬೇಕಾಯ್ತು ಅಷ್ಟೇ.
ಸರ್, ಕ್ಷೇತ್ರದ ಶಾಸಕರು 2 ತಿಂಗಳಿಂದ ಕ್ಷೇತ್ರದಾಗಿಲ್ಲ ಅಂದರೆ ಮಂತ್ರಿಗಿರಿ ಖರೀದಿ ಮಾಡಕ್ಕೆ ಡೆಲ್ಲಿಗೆ ಏನಾರು ಹೋಗ್ಯಾರ ಅಂತ ಹೇಳ್ತೀವಿ. ನಾನು ಹೇಳಿದ್ದು ನಾವೆಲ್ಲ ಹೇಳಿದ್ದಲ್ಲ, ಎಲ್ಲರೂ ಖರೀದಿ ಮಾಡಕ್ಕೆ ಇಂಡಸ್ಟ್ರಿಗೆ ಎಲ್ಲರಿಗೆ ಹೋಗ್ತಾರೆ. 40 ಮಂದಿ MLAಗಳು ಹೋಗಿ ಎಲ್ಲ ಕುಂದಿರ್ತಾರೆ ಅಂದ್ರೆ ಏನಿಲ್ಲ ಅರ್ಥ. ಕ್ಷೇತ್ರದ ಶಾಸಕರು ಖರೀದಿ ಮಾಡಕ್ಕೆ ಹೋಗ್ಯಾರ ಏನು ಅರ್ಥ? ಹೋಗಿ ಎಲ್ಲ ಕುಂದಿರ್ತಾರೆ ಅಂದ್ರ ಮಂತ್ರಿ ಕೇಳಕ್ ಹೋಗ್ಯಾರೋ ಖರೀದಿ ಮಾಡಕ್ ಹೋಗ್ಯಾರೋ ಅವ್ರನ್ನ ಕೇಳ್ಬೇಕೀಗ ನಾವು. ಒಟ್ಟ ಇಲ್ಲಿ ಯಾರೂ ಇಲ್ಲ, ಅವ್ರಿಗೆ ಯಾರು ಅಭಿವೃದ್ಧಿ ಬೇಕಾಗಿಲ್ಲ, ಚಿಂತನೆ ಬೇಕಾಗಿಲ್ಲ. ಇಲ್ಲಿಯ ಯಾವ ಕ್ಷೇತ್ರದ ಇವತ್ತು ಕುಂದು ಕೊರತೆ ಬಗ್ಗೆ ಬೇಕಾಗಿಲ್ಲ, ಜನರ ಕ್ಷೇಮದ ಬಗ್ಗೆ ಬೇಕಾಗಿಲ್ಲ. ಕೇವಲ ತಮ್ಮ ಅಧಿಕಾರಕ್ಕಾಗಿ ಇವತ್ತು ಎಲ್ಲರೂ ಹೋಗಿ ಡೆಲ್ಲಿ ಕುಂತಾರಂದ್ರೆ ಇದು ಕಾಂಗ್ರೆಸ್ಸಿನ ಆಡಳಿತ ಮತ್ತು ಈ ದೇಶ ಈ ರಾಜ್ಯದ ಜನರ ದೌರ್ಭಾಗ್ಯ. ಡೆಲ್ಲಿಗೆ ಹೋಗಿ ಬರ್ತಾರೆ, ಇವರಿಗೆ ನಾಚಿಕೆ ಆಗ್ಬೇಕು ಇವತ್ತು ಕಾಂಗ್ರೆಸ್. ಇವತ್ತು ಇನ್ನು ಕ್ಷೇತ್ರಕ್ಕೆ ಬಂದ್ರೆ ಇನ್ನು ಕಾಂಗ್ರೆಸ್ ರಾಜ್ಯಗಳು ಹಗರಣ ಸಾಲದ ಒಂದೇನು ಹೇಳಕ್ ಹೋದ್ರೆ ಸಾಕಷ್ಟು ಒಂದಲ್ಲ ಎರಡಲ್ಲ, ಎಲ್ಲದರೊಳಗೂ ಎಲ್ಲ ಇಲಾಖೆಗಳು ಹಗರಣಗಳನ್ನು ತುಂಬ್ಯಾರ. ಅವ್ರ ಪಾರ್ಟಿಯಲ್ಲಿ ಇಕ್ಬಾಲ್ ಅನ್ಸಾರಿ ಬಂದು ಏನು ಹೇಳಿದ, ಇವತ್ತೊಬ್ಬ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ಗೆ 140ರಿಂದ 1,40,000 1,50,00,000 ಅಂತ. ನಾನಲ್ಲ ಈ ರೇಟ್ ರಿಕಾರ್ಡು, ಈ ರೇಟು ರಿಪೋರ್ಟ್ ಮಾಡಕತ್ತಿರೋದು ನಾನಲ್ಲ. ಅವ್ರು ಇದನ್ನ ಹಾಕ್ಕೊಂಬಿಟ್ರ ಕಾರಣ ಏನಂತಂದ್ರೆ ಹಿಂದಿಂದ ಬೋರ್ಡ್ ಹಿಂದಿಂದಷ್ಟು, ಸಬ್ ಇನ್ಸ್ಪೆಕ್ಟ್ರಿಗೆ ಇಷ್ಟು, ಸರ್ಕಾರಿ ಇನ್ಸ್ಪೆಕ್ಟ್ರಿಗೆ ಇಷ್ಟು, DYSPಗೆ ಇಷ್ಟು. ಅಂದ್ರೆ ಎಷ್ಟೊಂದು ಭ್ರಷ್ಟಾಚಾರ ಐತೆ ಅನ್ನೋದು ಕಾಂಗ್ರೆಸ್ ಹೇಳಕತ್ತಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೇಳಕತ್ತೀವಿ. ಇವರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತಿಗೂ ಕೂಡ 14 ವರ್ಷದ ಆಡಳಿತದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಳ್ಳದಂತ ಒಂದು ಶುಭ್ರವಾದಂಥ ಆಡಳಿತವನ್ನು ಕೊಟ್ಟು ದೇಶದ ಪ್ರೀತಿ ಅಷ್ಟ ಅಲ್ಲ, ಇಡೀ ಜಗತ್ತನ್ನು ಇವತ್ತು ಜಗತ್ತು ಭಾರತದ ಕಡೆಗೆ ನೋಡ್ತಕ್ಕಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಆಡಳಿತವನ್ನು ಇವತ್ತು ಅನೇಕ ದೇಶಗಳು ಅನುಕರಣೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನಮ್ಮ ದೇಶ ಪ್ರಧಾನಿ ಒಂದು ದೇಶಕ್ಕೆ ಹೋದ್ರೆ ಯಾವ ರೀತಿಯ ಗೌರವವನ್ನು ಸಿಗುತ್ತೆ ಅನ್ನೋದನ್ನು ನಾವು ನೋಡಿ ಎಲ್ಲರೂ ಖುಷಿ ಪಡ್ತಾ ಇದ್ದೀವಿ. ಆದರೆ ಇಲ್ಲಿ ದೇಶದೊಳಗೆ ಈ ಕಾಂಗ್ರೆಸ್ನವರು, ವಿರೋಧ ಪಕ್ಷದವರು, ಇಂಡಿ ಮೈತ್ರಿಕೂಟದವರು ಮಾಡ್ತಕ್ಕಂಥದ್ದನ್ನು ನೋಡಿದ್ರೆ ತಮ್ಮ ಸಂಸದರನ್ನ ನಮ್ಮ ಕೈಯಾಗಿ ಇಟ್ಕೊಳ್ಳೋದನ್ನ ಇವತ್ತು ಎಲ್ಲರೂ ಇವರಿಗೆ ರೋಚಿ ಇವತ್ತು ಬೇರೆ ಕಡೆ ಹೊಂಟಿದ್ದಾರೆ. ಪ್ರತ್ಯೇಕವಾಗಿ ಕೇಳ್ತಾ ಇದ್ದಾರೆ. ಇವತ್ತು TMCನರ ಇರಲಿ, ಇವತ್ತು ಬೇರೆ ಇವತ್ತು ನಿಮಗೆ ಮಾರಾಟದಾಗರ ಇರಲಿ, ಎಲ್ಲರೂ ಅಲ್ಲಿಯ ಸಂಸದರು ಇವತ್ತು ರೋಚಿ ಬೇರೆ ಕಡೆ ಹೋಗ್ತಕ್ಕಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಬಂದೊಳೆ ಇವತ್ತು ಇವರೆಲ್ಲರೂ ಅಸಹಾಯಕರಾಗಿ ಕೊನೆಗೆ ಈ ಮಕ್ಕಳು ಮಾಡ್ತಕ್ಕಂಥ ಈ ಹೋರಾಟದ ದುರುಪಯೋಗನ ಮಾಡ್ಕೊಳಕತ್ತಾರೆ. ಇದರ ಲಾಭವನ್ನು ಪಡಲಿಕ್ಕೆ, ರಾಜಕೀಯ ಲಾಭವನ್ನು ಪಡಲಿಕ್ಕೆ ಮಾಡಕತ್ತಾರೆ. ಇನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ಯದ, ಗ್ಯಾರಂಟಿ ಹೇಳಿ 4 ವರ್ಷ ಮುಗಿಸಿದ್ರು. ಇನ್ನು 1.5 ವರ್ಷ ಇವರು ಆಡಳಿತ, 1.5 ವರ್ಷನೂ ಈ 3.5 ವರ್ಷದಲ್ಲಿ ಯಾವ ಅಭಿವೃದ್ಧಿಯೂ ಕೂಡ ಆಗದಂತ ಇಡೀ ಕತ್ತಲೆಯಲ್ಲಿ ರಾಜ್ಯವನ್ನು ಇಟ್ಟು ಈ 1.5 ವರ್ಷದೊಳಗೆ ನಾವು ಒಳ್ಳೆ ಆಡಳಿತ ಕೊಡ್ತಾರಂತ ಯಾರಾದರೂ ನಿರೀಕ್ಷೆ ಮಾಡಿದ್ರೆ ಅದು ಕೂಡ ತಪ್ಪು ಅನ್ನೋದನ್ನ ಈಗಾಗಲೇ ಸಾಬೀತು ಮಾಡ್ಯಾರ. ಇವತ್ತೇನು ಬರೀ ಮಂತ್ರಿಮಂಡಲ ರಚನೆ ಮಾಡೋಕೆ ಇಟ್ಟಾರ. ಇಲ್ಲಿದೆ MLAಗಳು 40-50 ಮಂದಿ ಹೋಗಿ ಡೆಲ್ಲಿ ಕುಂದಿರ್ತಾರಂದ್ರೆ ಅಂದ್ರೆ ಇದು ಮಾರಾಟಕ್ಕಾಯ್ತು ಅನ್ನೋದನ್ನ ಇವತ್ತು ಆಲೋಚನೆ ಮಾಡಬೇಕಾಗತ್ತೆ. ಖರೀದಿಗೆ ಯಾರಾದರೂ ಹೋಗ್ತಾರೆ. ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಅನೇಕ ಕಿಡಿಗೇಡಿಗಳು ಮತ್ತು ರಾಜಕೀಯ ಪಕ್ಷಗಳ ಕುಮ್ಮಕ್ಕು ಬಹುಶಃ ಇವತ್ತು ನಮ್ಮೆಲ್ಲರೂ ನಾವು ಕಾಣ್ತಾ ಇದ್ದೀವಿ. ಇವು ಎಲ್ಲವುಗಳ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ಸಿನವರು ಆಟ ಆಡ್ತಕ್ಕಂಥದ್ದನ್ನು ನೋಡಿದ್ರೆ 26 ದಿನ ಉಪವಾಸ ಕುರಿತಂತ ಸೋನಂ ಅವರ ಮಾತಾಡ್ಸಕ್ಕೆ ಹೋಗಲಾರ್ದಂಥ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿಯವರ ಮನೆ ಮುಂದೆ ಹೋಗಿ ದೊಂಬರಾಟವನ್ನು ಮಾಡೋದು ನೋಡಿದರೆ ಬಹುಶಃ ಎಷ್ಟೊಂದು ಅಸಹಾಯಕ ಆಗುತ್ತೆ ಕಾಂಗ್ರೆಸ್ ಅನ್ನೋದನ್ನು ಇದು ನಮ್ಗೆ ಕಾಣುತ್ತೆ. ಯಾರೋ ಮಾಡ್ತಕ್ಕಂಥ ಚಳವಳಿ ಒಳಗೆ ಇವತ್ತು ಹೇಳ್ತಾರಲ್ಲ ನಮ್ಮ ಹಳ್ಳಿ ಭಾಷೆದೊಳಗೆ ಎರ್ಕೊಳ್ಳೋರು ಬಿಡ್ಕೊಂಡು ಹೋಗಿದ್ರು ಅಂತ ಹೇಳಿ. ಆಗ ಇವತ್ತು ಕಾಂಗ್ರೆಸ್ ಪಕ್ಷ
ಎಷ್ಟೊಂದು ನೈತಿಕವಾಗಿ ದಿವಾಳಿ ಆಗೈತೆ ಅಂದ್ರೆ ಯಾರೋ ಮಕ್ಕಳು ಮಾಡ್ತಕ್ಕಂಥ ಒಂದು ಹೋರಾಟದ ನೆಪದಲ್ಲಿ ಅವರ ಹೆಸರಿನ ಮೇಲೆ ಇವತ್ತು ಪ್ರಧಾನಮಂತ್ರಿಯವರು ಮನೆ ಮುಂದೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಇವತ್ತು ಎಲ್ಲರೂ ಇಡೀ ದೇಶದ ಜನ ಇವತ್ತು ಆಲೋಚನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಷ್ಟು ನೈತಿಕವಾಗಿ ದಿವಾಳಿ ಆಗುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ಸು ಇದಕ್ಕಿಂತ ಸಾಕ್ಷಿನ ಬೇರೆ ಕೊಡಬೇಕಾಗಿಲ್ಲ. ಏನಿವತ್ತು ನೀಟು ಹಗರಣ ಆಯ್ತಲ್ಲ, ಏನಿದು ಒಂದೇ ಸಲ ಆಗಿಲ್ಲ, ಇಡೀ ರಾಷ್ಟ್ರಾದ್ಯಂತ ಬಹುಶಃ ಸುಮಾರು ಇತಿಹಾಸದಲ್ಲಿ ನೋಡಿದರೆ ಇದೇ ಕರ್ನಾಟಕದಾಗ ಮೊನ್ನೆ ಆದಂಥ ಇದೇ ಕಾಂಗ್ರೆಸ್ ಸರ್ಕಾರದೊಳಗೆ PUC ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ನಾವೆಲ್ಲರೂ ಬರ್ತಿದ್ದೀವೇನು? ಯಾರೂ ನಾವು ಬರ್ತಿಲ್ಲ. ಇವತ್ತು ಜಮ್ಮು ಕಾಶ್ಮೀರದೊಳಗೆ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಸರ್ಕಾರದಿಂದಾಗೂ ಕೂಡ ಅಲ್ಲಿಯ ಆಯ್ಕೆ ಮಂಡಳಿ SSB ಪರೀಕ್ಷೆ ಕೂಡ ಇದೇ ರೀತಿಯ ದುರುಪಯೋಗವನ್ನು ಮಾಡಿಕೊಂಡು ನಾವು ನೋಡ್ತೀವಿ. ಹಿಮಾಚಲ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಇತರ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಇಲ್ಲಿ ಎಲ್ಲವುಗಳಲ್ಲಿ ಕೂಡ ಆಕ್ರಮಣಗಳನ್ನು ನಡೆದದ್ದನ್ನು ಇವತ್ತು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಎಲ್ಲ ತಪ್ಪುಗಳನ್ನು ಸರಿ ಮಾಡಲಿಕ್ಕಾಗಿಯೇ ವಿಶೇಷವಾದಂಥ ಇವತ್ತು ನಿಲುವನ್ನು ತೆಗೆದುಕೊಂಡು ಬದ್ಧತೆಯನ್ನು. ಸುದ್ದಿಗೋಷ್ಠಿಯಲ್ಲಿ ಬಸವಲಿಂಗಪ್ಪ ಭೂತೆ, ವೀರಣ್ಣ ಹುಬ್ಬಳ್ಳಿ, ವಿಶ್ವನಾಥ್ ಮರಿಬಸಪ್ಪನವರ, ಶರಣಪ್ಪ ಇಡಿಗೇರ, ಸಂತೋಷಿಮಾ ಜೋಶಿ, ಅಶೋಕ ಅರಕೇರಿ, ಅಮರೇಶ್ ಹುಬ್ಬಳ್ಳಿ, ಅಯ್ಯನಗೌಡ ಕೆಂಚಮ್ಮನವರ, ಕಲ್ಲೇಶಪ್ಪ ಕರಮುಡಿ, ಕಳಕಪ್ಪ ತಳವಾರ್, ಈರಪ್ಪ ಬಣ್ಣಕಾರ್, ಪರಶುರಾಮ್ ನಾಯ್ಕ, ವಸಂತ ಭಾವಿಮನಿ ಸೇರಿ ಬಿಜೆಪಿಯ ಮುಖಂಡರು ಉಪಸ್ಥಿತರಿದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, TV24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.